ಹೋಗಿಲ್ಲ ಅಂದರೆ ಹೆಸರು ಕಾಳು ಹುಳ್ಳಿ ಕಾಳು ಅವೆಲ್ಲ ಹಾಕಿ 2 ಮನೆಗೆ ಆಗಷ್ಟು ಮಾಡಿ ನಮ್ದು ಹಿಂಗೆ ನೋಡ್ರಿ ತಿನ್ನೋರು 4 ಮಂದಿ ಇದ್ರಾದ್ರೆ ಅದಕ್ಕೆ ಮಾಡಿಬಿಡ್ತಿದ್ದೆ. ಇಬ್ಬರು ಇದ್ದ ಸಲ ಇಟ್ಟೆ ಮಾಡೀವಿ. ನೋಡ್ರಿ ಪೂಜೆ ಆಯ್ತು. ಈ ಸಾರಿ ಯಾಕೋ ಏನೂ ಮಾಡಿರಲಿಲ್ಲ. ಅಲ್ಲಿ ಹೋಗಿ ಬರ್ಬೇಕೀಗ. ಗಾಡಿ ಓಂ ಶಕ್ತಿ ಬಾಗ್ಲ ನಮ್ಮ ಬಾಗ್ಲ ಸ್ಟ್ರೈಟ್ ಅದಾವೆ. ಸದ್ದ ಬೇಳೆ ಹಾಕಬೇಕು. ಅಚ್ಚಿ ಕಡೆ ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ, ಎಳ್ಳು ಅಮಾವಾಸ್ಯೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಳ್ಳಮಾವಾಸ್ಯೆ ಇರೋದ್ರಿಂದ ಏನು ವಿಶೇಷ ಅಡುಗೆಗಳೆಲ್ಲ ಮಾಡ್ತೀನಿ. ಇವತ್ತಂತೂ ಮಾಮೂಲಿ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಳ್ಳಮಾವಾಸ್ಯೆನ ಯಾವ ರೀತಿ ಆಚರಿಸ್ತಾರೆ ಅಂತ ನೋಡಿ. ಅದು ತುಂಬಾ ಇದೆ, ಮುಂದೆ ಹೋಗ್ತಾ ನಾನು ಹೇಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಕೆಲಸಗಳನ್ನ ತುಂಬ ಲೇಟಾಗಿ ಶುರು ಮಾಡಿದ್ದೀನಿ. ಆಲ್ರೆಡಿ ಈಗ 8 ಗಂಟೆ ಆಯಿತು. ಹಂಗೆ ಅವಸರ ಅಂದ್ರೆ ಎಲ್ಲರೂ ಹೋಗೋದಿತ್ತು, ಏನೇನು ಮಾಡೋದಿತ್ತಪ್ಪ ಅಂತಂದ್ರೆ ಜಲ್ದಿ ಆಕೈತೆ. ಮನೆಗೆ ಬಿಡು ಅದು ಇಬ್ಬರು ಅಡಿಗೆಲ್ಲ ಎಷ್ಟೊತ್ತಂತ ಅನ್ನಿಸ್ತೈತಿ. ಹಾಗಾಗಿ ಸ್ವಲ್ಪ ಲೇಟಾಗೆ ಮಾಡ್ಕೊಳತ್ತೀನಿ. ಇನ್ನು ಪೂಜೆ ಎಲ್ಲ ಆಗಬೇಕು. ಪೂಜೆಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ. ಎಲ್ಲ ಇಳಿಸಿ ತೊಳೆದು ಪೂಜೆ ಎಲ್ಲ ಮುಗಿದಾದ್ಮೇಲೆ ಅಡುಗೆನ ಶುರು ಮಾಡ್ತೀನಿ. ಆರಾಮಾಗೆ ಮಧ್ಯಾಹ್ನ 2 ಗಂಟೆವರೆಗೂ ಅಡುಗೆ ಆಗಲಿ ಪರವಾಗಿಲ್ಲ. ನಂದು ಇವತ್ತು ಒಪ್ಪತ್ತೈತಿ. ಹಾಗಾಗಿ ಮಧ್ಯಾಹ್ನ 2 ಗಂಟೆಗೆ ಅಡುಗೆ ಆದಮೇಲೆ ಊಟ ಮಾಡ್ಬೋದು. ಅದಕ್ಕೆ ಆರಾಮಾಗಿ ಕೆಲಸನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳತ್ತೀನಿ. ಈಗೆಲ್ಲ ಆಗೈತಿ. ಮುಂಜಾನೆ ಏನು ಕೆಲಸ ಇರ್ತಿ, ಕಸ ಹುಡುಗೋದು, ನೆಲ ಒರೆಸೋದು, ಮತ್ತು ಅಂಗಳು ಗುಡಿಸಿ ಎಲ್ಲ ಅಲ್ಲಿ ರಂಗೋಲಿ ಎಲ್ಲ ಹಾಕಿ ಆಯಿತು. ಗ್ಯಾಸ್ ಕಟ್ಟಿ ಕಡೆಯದೆಲ್ಲ ಕೆಲಸ ಮುಗ್ದೈತಿ. ಪಾತ್ರೆ ಎಲ್ಲ ತೊಳೆದು ಹಾಕೀನಿ. ಇನ್ನು ಮುಂದೆ ಪೂಜೆ ಮತ್ತು ಅಡುಗೆ ಅದೆರಡು ಕೆಲಸನ ಮಾಡ್ಕೋತೀನಿ ರೀ. ಫಸ್ಟ್ ಈ ಪೂಜೆ ಸಾಮಾನೆಲ್ಲ ಇಳಿಸ್ಕೊತೀನಿ. ಪೂಜೆ ಸಾಮಾನೆಲ್ಲ ಇಳಿಸ್ಕೊಂಡು ಅದೆಲ್ಲ ತೊಳೆದು ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ಅಂತ ನಿಮಗೆ. ನೋಡಿರಿ ಪೂಜೆ ಆಯಿತು. 10 ಆಯ್ತು, ಟೈಮ್ 8ಕ್ಕೆ ಚಾಲು ಮಾಡೀನಿ. 2 ತಾಸು ಆಯ್ತು ಪೂಜೆ ಮಾಡೋಕತ್ತ. ನೋಡಿರಿ ಈ ರೀತಿ ಪೂಜೆ ಮಾಡೀನಿ. ಶುಕ್ರವಾರ ಅಮಾವಾಸ್ಯೆ 2 ಒಟ್ಟಿಗೆ ಬಂದವು. ಎಳ್ಳಮಾವಾಸ್ಯೆ ಅದ್ರ ನಾವು ಊರಿಗೆ ಹೋದ್ಮೇಲೆ ಇವ್ರು ಪೂಜೆ ಮಾಡ್ಯಾರ. ಬರೀ ದಿನ ದೀಪ ಹಚ್ಚೋ ಕೆಲಸ ಮಾಡ್ಯಾರ. ದೇವ್ರು ಇಳಿಸಿಲ್ಲ, ತೊಳೆದಿಲ್ಲ, ಏನೂ ಮಾಡಿಲ್ಲ. ಆ ಸಾರಿ ಹೋದಾಗ ಎಲ್ಲ ತಿಕ್ಕಿ ತೊಳೆದು ಹೊಳ್ಳಿ ಪೂಜೆ ಮಾಡಿ ಎಲ್ಲ ಚೆಂದ ಮಾಡಿದ್ರು. ಈ ಸಾರಿ ಯಾಕೋ ಏನೂ ಮಾಡಿರಲಿಲ್ಲ. ಪೂಜೆ ಅಂತೂ ಮುಗೀತು. ಇನ್ನು ಅಡುಗೆ ರೆಡಿ ಮಾಡ್ಬೇಕ್ರಿ. ಅಡುಗೆಗೆ ಏನೆಲ್ಲ ಮಾಡ್ಕೋತೇನಂತ ನಿಮಗೆ ತೋರಿಸ್ದೆ. ಇಷ್ಟೊತ್ತಿಗೆ ಆದರೆ ಹೋಳಿಗೆ ಆದರೆ ಮಾಡ್ಬೋದಾಗಿತ್ತು. ನಾನು ಹೋಳ್ಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೂ ಹೋಳ್ಗೆ ಮಾಡಲೇಬೇಕಂತ ಹೇಳಿದ್ರು. ಅಮಾವಾಸ್ಯೆ ಹೋಳ್ಗೆ ಬಿಡ್ಲಾಕ್ಕೆ ಬರಲ್ಲ, ಮಾಡ್ಬೇಕಂತಂದ್ರು. ಹಂಗಾಗಿ ಹೋಳ್ಗಿನೂ ಮಾಡ್ಬೇಕ್ರಿ. ಈಗ ಬೇಳೆ ಬೆಲ್ಲ ತಂದಿಟ್ರೆ ಇಲ್ಲಿನೂ ಓಂ ಶಕ್ತಿಗೆ ಹೋಗಿ ಬರ್ಬೇಕು. ಇಲ್ಲಿ ಎದುರುಗಡೆನೇ ಅದ ನೋಡ್ರಿ ಓಂ ಶಕ್ತಿ, ಕಾಣಿಸುತ್ತಾ? ಎಲ್ಲ ಐತೆ ನೋಡ್ರಿ ಗುಡಿ ಓಂ ಶಕ್ತಿ. ಈಗ ಅಲ್ಲಿ ಹೋಗಿ ಬರ್ಬೇಕೀಗ. ಗಾಡಿ ಹಚ್ಚಕ್ಕೆ ಅದು ಓಂ ಶಕ್ತಿ ದೇವಸ್ಥಾನ. ಅಲ್ಲೋಗಿ ನೋಡ್ರಿ ಕರೆಕ್ಟ್ ನಮ್ಮ ಬಾಗಿಲು ಎದುರಿಗೆ ಅದಿಲ್ಲ ನೋಡ್ರಿ. ಈಗ ಓಂ ಶಕ್ತಿ ಬಾಗ್ಲ ನಮ್ಮ ಬಾಗ್ಲ ಸ್ಟ್ರೈಟ್ ಅದಾವೆ. ಸದ್ದ ಬೇಳೆ ಹಾಕಬೇಕು. ಅಚ್ಚಿ ಕಡೆ ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಬ್ಯಾಳೆ ಕುದಿಯೋಕೆ ಇಟ್ಟಿನಿ ಈಗ. ಕಡಲೆಬೇಳೆ ಹೋಳಿಗೆ ಮಾಡಬೇಕಲ್ಲ, ಅದಕ್ಕಾಗಿ ಬ್ಯಾಳೆ ಕುದಿಯೋಕೆ ಇಟ್ಟೀನಿ. ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆಚೆ ಕಡೆ ಕಾಳುಗಳು ಕುದಿಯೋಕೆ ಇಟ್ಟೀನಿ. ಯಾಕಂದರೆ ಹಿಂಡೆ ಪಲ್ಯ ಮಾಡ್ಬೇಕಲ್ಲ, ಹಿಂಡೆ ಪಲ್ಯಕ್ಕೆ ಎಲ್ಲ ಕಾಳು ಮಿಕ್ಸ್ ಮಾಡಿ ಅಲ್ಲಿ ಕುದಿಯೋಕೆ ಇಟ್ಟೀನಿ. ಇನ್ನು ಪುಂಡೆ ಪಲ್ಯ ಮಾಡ್ಕೋಬೇಕು. ಮತ್ತು ಗೋಧಿ ಹಿಟ್ಟು ಕಲಸಿಟ್ಟೀನಿ. ಸದ್ದು ಹೋಳಿಗೆ ಗೋಧಿ ಹಿಟ್ಟು ಕಲಸಿಟ್ಟಾಯಿತು. ಇದು ಕಡ್ಬಿಗೆ ರೀ. ಈಗ ಕಡುಬು ಮಾಡಬೇಕು. ಸಜ್ಜಿ ಕಡುಬು ಮತ್ತು ಜೋಳದ ಕಡುಬು ಎರಡೂ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಬ್ಯಾಡ ಅನ್ನಿಸ್ತು. ಯಾಕಂದ್ರೆ ಅಷ್ಟು ಖರ್ಚಾಗಲ್ಲ, ಸುಮ್ಮನೆ ಮಾಡ್ದಂಗೆ ಅನ್ನಿಸ್ತು ಅಂತೇಳಿ ಏನು ಮಾಡಿದೆ, ಬರೀ ಜೋಳದ ಕಡುಬು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿನಿ. ಪುಂಡೆ ಪಲ್ಯ ಕುದ್ದೈತಿ. ಈ ಕಡೆ ಸಾರು ಕೂಡ ರೆಡಿ ಆಗೈತಿ. ಹಾಗೆ ಮತ್ತು ಇಲ್ಲಿ ಪುಂಡೆ ಪಲ್ಯ ಸ್ವಲ್ಪ ನೀರು ಉಳಿದಿತ್ತು, ಅದು ತೆಗೆದಿತ್ತು ಇಟ್ಕೊಂಡ್ಬಿಟ್ಟೀನಿ. ಇಲ್ಲಿ ಹಿಂಡೆ ಪಲ್ಯ ಕೂಡ ರೆಡಿ ಆಗ್ಯದ. ಅರ್ಧಂಬರ್ಧ ಅಡುಗೆನ ರೆಡಿ ಆಗೈತ್ರಿ. ಇನ್ನು ಪೂರಾ ಅಡುಗೆ ರೆಡಿ ಆಗಬೇಕು. ಬ್ಯಾಳೆನೂ ಕುದಿಸಿಟ್ಕೊಂಡಿನಿ. ಇನ್ನು ಹೂರ್ನ ರುಬ್ಕೋಬೇಕು. ಸದ್ದ ಪುಂಡೆ ಪಲ್ಯ ಕುದ್ದೈತಲ್ರಿ, ಅದನ್ನು ನೀಟಾಗೆ ಮುಗಿಸ್ಕೋಬೇಕ್ರಿ. ಫಸ್ಟ್ ಪುಂಡೆ ಪಲ್ಯ ಏನು ಇರ್ತೈತೆ ರೀ, ಎಲೆ ಏನೂ ಉಳ್ಕೊಬಾರ್ದು, ಪೂರ್ತಿ ನುಣ್ಣಗೆ ಬೆಣ್ಣೆ ಆದಂಗೆ ಆಗಬೇಕು. ಹಂಗಾಗಿ ಅದೆಲ್ಲ ಮುಗಿಸಿ ಕುದಿಯಾಕಿಟ್ಟೆ. ಅದಕ್ಕೆ ಬೆಳ್ಳುಳ್ಳಿ ಉಪ್ಪು ಹಾಕ್ಬಿಟ್ಟು ಮೆಣಸಿನ್ಕಾಯಿ ಫಸ್ಟೇ ಹಾಕಿರ್ತೀನಿ.
ಹಾಗೆ ಹೂರ್ಣ ರುಬ್ಕೊಂಡು ನೋಡ್ರಿ, ಈ ರೀತಿ ಹೂರ್ಣ ರುಬ್ಕೊಳಕತ್ತು ಜಲ್ದಿನೇ ಆಗ್ತೈತಿ. ಹೂರ್ಣ ರುಬ್ಕೊಂಡು ಹೋಳಿಗೆ ರೆಡಿನೇ ಆಗ್ಲಕತ್ತು. ಒಟ್ಟು ಜಲ್ದಿ ಮಾಡ್ಬೇಕಂತೇಳಿ ನೋಡ್ರಿ ನಾನು ಎಷ್ಟಕ್ಕೆ ರೆಡಿ ಮಾಡ್ಕೊಂಡಿನಂದ್ರೆ 10 ಗಂಟೆಗೆ ನಾನು ಅಡುಗೆ ರೆಡಿ ಮಾಡೀನಿ. 11:30 ಅಷ್ಟರಲ್ಲಿ ಎಲ್ಲ ಅಡುಗೆ ಮುಗಿಸೀನಿ. 1.5 ತಾಸ್ನಾಗ ಹೋಳ್ಗೆ, ಕಡುಬು, ಹಿಂಡೆ ಪಲ್ಯ, ಪುಂಡೆ ಪಲ್ಯ ಎಲ್ಲ ಪೂರಾ ಕಂಪ್ಲೀಟಾಗಿ ಎಲ್ಲನೂ ಮುಗೀತು. ಎಲ್ಲ ಸ್ವಲ್ಪನೇ ಮಾಡೀನಿ. ಎಲ್ಲ ರೆಡಿ ಐತಿ ಈಗ ಅಡುಗೆ. ಕಡುಬು ಇದು ಒಂದೇ ಬ್ಯಾಚ್ ಮಾಡಿದೆ, ಇದಿಷ್ಟೇ ಮಾಡಿದ್ದು. ಹಿಂಡೆ ಪಲ್ಯ ಎಲ್ಲ ಕಾಳು ಬೆರೆಸಿ ಮಾಡ್ತೇವಲ್ರಿ, ಭಾರಿ ಮಸ್ತ್ ಆಗ್ತದೆ ಇದು. ಅಂದರೆ ಹೆಸರು ಕಾಳು, ಹುಳ್ಳಿ ಕಾಳು ಅವೆಲ್ಲ ಹಾಕಬೇಕು, ಅವೆಲ್ಲ ಯಾವುವು ಇರಲಿಲ್ಲ. ಮನೇಲಿ ಏನೇನು ಕಾಳಿದ್ದು ಎಲ್ಲ ಮಿಕ್ಸ್ ಮಾಡಿ. ಇದು ಹಿಂಡೆ ಪಲ್ಯ, ಇದು ಪುಂಡೆ ಪಲ್ಯ, ಸಾಂಬಾರು, 4 ಹೋಳ್ಗೆ. ನನಗೊಂದು ಅವ್ರಿಗೆ 3 ಸಾಕು. ಕಡುಬು ಇರ್ತಾವೆ, ಹೋಳ್ಗೆ ಖರ್ಚಾಗಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಮಾಡಿರೋದು. ಖರೆ ಪಲ್ಯಗಳೆಲ್ಲ ಒಂದು 2 ಮನೆಗೆ ಆಗಷ್ಟು ಮಾಡಿಬಿಟ್ಟು ಒತ್ತಾಟೆ. ಅನ್ನ ಏನೋ ರೆಡಿ ಆಗ್ಲಾಗತ್ತದ. ಇದಿಷ್ಟೆಲ್ಲ ಈಗ ರೆಡಿ ಆಗೈತಿ. ಬರ್ರಿ ಊಟ ಮಾಡೋಣಂತ. ಇದೇನಪ್ಪ ಅಂದರೆ ಎಳ್ಳಮ್ಮ ಹಬ್ಬಕ್ಕೆ ಇಷ್ಟೆಲ್ಲ ಮಾಡಲೇಬೇಕ್ರಿ. ಇಷ್ಟಂತ ಅನ್ನೋದಕ್ಕಿಂತ ಈ ದಿನ ಕಮ್ಮಿನೇ. ಎಳ್ಳಮ್ಮ ಹಬ್ಬಕ್ಕೆ ಇನ್ನೂ ಜಾಸ್ತಿನೇ ಮಾಡ್ತಾರೆ. ಅದೆಲ್ಲ ಇನ್ನೂ ತುಂಬ ಕಮ್ಮಿ ಆಯಿತು ಅಂತ ಅನ್ಸಕತ್ತೈತೆ ಅಡುಗೆ. ಯಾಕಂದ್ರೆ ಊಟ ಮಾಡೋರು ಅಷ್ಟೊಂದಿಲ್ಲಲ್ಲ, ಹಾಗಾಗಿ ಚಾಜಕ್ಕರೆ ಆಗಲಿ ಇದು ನಾವು ಮಾಡಲೇಬೇಕು. ಮಾಡದೆ ಹಾಗೆ ಬಿಡ್ಲಕ್ಕೆ ಬರಲ್ಲ. ಹಬ್ಬಗಳನ್ನ ಮುಗಿಸ್ಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಸ್ವಲ್ಪ ಆದರೂ ನಾವು ಮಾಡಿ ಇವತ್ತು ಹಬ್ಬನ ಆಚರಣೆ ಮಾಡಲೇಬೇಕು. ಎಳ್ಳಮ್ಮ ಹಬ್ಬ ಮಿಸ್ ಮಾಡ್ಕೊಳ್ಳೋ ಹಂಗೆ ಇಲ್ಲ. ಎಷ್ಟಾಗುತ್ತೋ ಅಷ್ಟಾದರೂ ಮಾಡಬೇಕು. ನಾನು ಅದೇ ಹೇಳಿದ್ನಲ್ಲ, ಹೋಳ್ಗೆ ಮಾಡಬಾರ್ದು ಅಂತ ಬಿಟ್ಟಿದ್ದೆ. ನಮ್ಮ ಮನ್ಯಾಗ ಬೈದರು. ಇಲ್ಲ, ಈ ಹಬ್ಬ ಇದೇ ಅಂತಲ್ಲ, ಯಾವ ಹಬ್ಬನೂ ಮುಗಿಸ್ಲೇಬಾರ್ದು, ಮಾಡಲೇಬೇಕು ಎಲ್ಲ ಅಂತ. ಅದಕ್ಕೆ ಹೋಳ್ಗಿನೂ ಮಾಡಿ ಅಡಿಗೆ ಫೇಮಸ್ ಚಲೋ ಆಗೈತೆ. ಹಾಂ ಹೂನ ಸೂಪರ್ ಆಗ್ಯದ ಅಂದೆ. ನಮ್ದು ಹಿಂಗೆ ನೋಡ್ರಿ, ಪುಂಡೆ ಪಲ್ಯ ಸ್ವಲ್ಪ, ಹಿಂಡೆ ಪಲ್ಯ ಸ್ವಲ್ಪ, ಎಣ್ಣೆ ಹಾಕ್ಕೊಳ್ಳೋದು, ಮಿಕ್ಸ್ ಮಾಡೋದು. ಉಳ್ಳಾಗಡ್ಡಿ ಚಟ್ನಿ ಅಂತ ಕಮ್ಮಿ ಬಿತ್ತು, ಇದೇ ಜಾಸ್ತಿ ಐತೆ ಅಡುಗೆ. ಹಂಗಾಗಿ ಉಳ್ಳಾಗಡ್ಡಿ ಚಟ್ನಿ ಕುಟ್ಟಕ್ಕೆ ಹೋಗಿಲ್ಲ. ಇದೆಲ್ಲ ಹಿಂಗೆ ಕಲಿಸ್ಬಿಡೋದು. ಎಣ್ಣೆ ಬರ್ತಾ ಉಳ್ಳಾಗಡ್ಡಿ ಚಟ್ನಿ 2 ಕಮ್ಮಿ ಅದು. ತಿನ್ನೋರು 4 ಮಂದಿ ಇದ್ರಾದ್ರೆ ಅದಕ್ಕೆ ಮಾಡಿಬಿಡ್ತಿದ್ದೆ. 2 ಇದ್ದ ಸಲ ಒಂದು ಇಟ್ಟೆ ಮಾಡೀವಿ. ನಾವು ಟೇಸ್ಟ್ ಮತ್ತು ಟೇಸ್ಟ್ ಸೂಪರ್ ಆಗಿತ್ತು. ಎಲ್ಲ ಖಾರ ಆಗ್ಯದ. ನಿಮಗೂ ಯಾರ್ಯಾರು ಇದೆಲ್ಲ ಇಷ್ಟ ಕಮೆಂಟ್ ಮಾಡಿರಿ. ಯಾರ್ಯಾರು ಹಬ್ಬಕ್ಕೆ ಏನೇನು ಮಾಡ್ರಿ ಎಲ್ಲ ಕಮೆಂಟ್ ಮಾಡಿರಿ. ಇಲ್ಲ 9 ಕೇಳೋದು 9 ಕೇಳಿ 7:15 ನಿಂತ್ರ ಹೆಂಗೆ ಬರ್ತಾರ ಅವರು? ಹೌದು, ಅವ್ರು ಬಿಡು. ಹಂಗೈತಿ ತುರ್ಬ. ಏನಪ್ಪ ಅಂತಂದ್ರೆ ಮುತ್ತೆ ಬರ್ತಾರಲ್ರಿ ನಮ್ಮ ಮನೆಗೆ ಊಟಕ್ಕೆ. ಹೇಳಿದ್ದೇವೆ ಅವರಿಗೆ ಇವತ್ತು ಹಬ್ಬ, ಮತ್ತು ಯಾರೋ ಒಬ್ಬರು ಉಂಡ್ರು ಅಂತಾರೆ. ನಮಗೂ ಖುಷಿ. ಹಾಗಾಗಿ ಅವ್ರಿಗೆ ಬಾತ್ ಹೇಳಿದ್ದೆವು. ಅವ್ರು ಎಲ್ಲರೂ ಅಡ್ರೆಸ್ಸೇ ಇಲ್ಲ. 9ಕ್ಕೆ ಬಾತ್ ಹೇಳ್ಯಾರ ಅವರು. ನಮಗಿದ್ರ ಚಂಜಿಲೇನೆ ಹಸು ಹೋಗ್ಬಿಟ್ಟದ. ಇವತ್ತು 8ಕ್ಕೆ ಕರೆಕ್ಟ್ ಟೈಮ್ 7:15 ಊಟ ಮಾಡ್ತೀವಿ ಈಗಂತೂ. ಹಾಗಾಗಿ 8 ಆಗೈತಿ, ಮತ್ತು ಹಸು ಹೋಗ್ಬಿಟ್ಟೈತಿ ನಮಗೆ. ಅವರು 9ಕ್ಕೆ ಬರ್ತಾರತ್ತಿ. ಇನ್ನೂ 1 ತಾಸು ಕಾಯ್ಬೇಕು. ಅಡುಗೆ ಅಂತೂ ಎಲ್ಲ ಆದ. ಮುಂಜಾನೆ ಏನು ಮಾಡೀನಿ ಎಲ್ಲ ಐತಿ. ಪಲ್ಯ, ಸಾರು, ಹಾಲು, ಹೋಳ್ಗೆ ಮಾಡೀನಿ ಈಗ. ಮತ್ತು ನೋಡ್ರಿ, ಹೋಳ್ಗೆ ಮಾಡೀನಿ. ಹೋಳ್ಗೆ ಸಾಕು. ಕಡುಬು ಮಾಡಲ್ಲ ಈಗ. ನಾಳೆಗೆ ಮಾಡ್ತೀನಿ ರೀ ಕಡುಬು. ಮತ್ತು ಮುಂಜಾನೆ ಈ ಸದ ಕಡುಬು ಹೋಳ್ಗೆ 2 ಖರ್ಚಾಗಲ್ಲ. ಯಾಕಂದ್ರೆ ಕಡುಬು ಮಾಡ್ಬೇಕಂತ ಮಾಡಿದೆ. ಗೋಧಿ ಹಿಟ್ಟು ನಾದಿರೋದಿತ್ತು, ಅದು ಹಾಳಾಗ್ತದೆ ಹೇಳಿ ಕಡುಬು ಮಾಡೋದು ಬಿಟ್ಟು ಈಗ ಬರೀ ಹೋಳಿಗೆ ಮಾಡಿದೆ. ಇದು ಇಟ್ಟೆ ಸಾಕು ಈ ಸದ್ದ. ನಾಳೆ ಪುಂಡೆ ಪಲ್ಯ ಮತ್ತು ಹಿಂಡೆ ಪಲ್ಯ 2 ಇರ್ತೈತಿ. ಕಡುಬು ಮಾಡ್ಕೊಂಡ್ರಾಯ್ತು. ನಾಳೆ ಮತ್ತು ಒಂದು ವಿಶೇಷವಾದ ದಿನವೇ ನನಗೆ. ಒಂಥರ ಖುಷಿ ಮನಸ್ಸಲ್ಲಿ. ನೀವು ಬೆಳಗ್ಗೆಯಿಂದ ಅನ್ಕೊತಾ ಇತ್ತು, ಹಿಂಗಾದ್ರೆ ಹಿಂಗೆ ಇರ್ತೈತಿ, ಹಿಂಗೆ ಮಾಡಿದ್ರೆ ಹೆಂಗೆ ಇರ್ತೈತಿ ಅಂತ ಹೇಳಿ. ಅದು ನಾಳೆಗೆ ಅದು ಹಾಗೆ ಆತ ಅಂದ್ಕೊಂಡಿನಿ. ಅನ್ಕೋಬಾರ್ದು ನಾನು. ಒಟ್ಟು ಅಂದ್ಕೊಂಡ್ರದ್ದು ಕ್ಯಾನ್ಸಲ್ ಆಕೈತಿ. ಆದ್ರೆ ಈ ಥರ ಆಲಿಕ್ಕೆ ಸೋಮವಾರ ಅಂದರೆ ಆಗೋದು ಆಕೈತಿ. ಹಾಗಾಗಿ ನಾನು ಗ್ಯಾರಂಟಿ ಇಲ್ಲ. ನೋಡೋಣ ನಾಳೆಗೆ ಬೆಳಕು ಆದಮೇಲೆ ಏನು ಆಕೈತಿ ಹಣ ಬರುತ್ತೆ ಅವಾಗ ಗೊತ್ತಾಕೈತ್ರಿ. ಈಗ ತಾತ ಬರೋವರೆಗೂ ವೇಟ್ ಮಾಡಬೇಕು ಊಟಕ್ಕೆ. ಅಲ್ಲಿವರೆಗೂ ನಾವು ನಿಮಗೆ ವೇಟ್ ಮಾಡಿಸಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.
ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.